ಮರಾಠಿ ಶಬ್ದ. ಮರಾಠಿಯಲ್ಲಿ 7.5 ಅಂದ್ರ 7.5 ವರ್ಷ ಅಂತ ಅರ್ಥ. ಈಗ ಶನಿಗೆ 1 ರಾಶಿಯಲ್ಲಿ 2.5 ವರ್ಷ ಇರ್ತಾನ, ಪ್ಲಸ್ 2.5 ಪ್ಲಸ್ 2.5 7.5 ವರ್ಷ ನಿರಂತರವಾಗಿ ಅಶುಭ ಫಲಗಳನ್ನು ಕೊಡುತ್ತಾನ ಅನ್ನೋದಕ್ಕ ಅದಕ್ಕೆ 7.5 ಅಂತ ಹೆಸರು ಬಂತು. ಆಯ್ತಾ? ಆ ನಂತರ 4ನೇ ಸ್ಥಾನದಲ್ಲಿ ಸಂಚಾರ ಮಾಡಕ್ ಅಶುಭ ಫಲ ಕೊಡ್ತಾನೆ, 5ನೇ ಸ್ಥಾನದಲ್ಲಿ ಸಂಚಾರ ಮಾಡಕ್ ಅಶುಭ ಫಲ ಕೊಡ್ತಾನೆ ಅಂತ. ಇದಕ್ಕೆ ಪಂಚಮಿ ಶನಿ ಅಂತ. ಅದು 2.5 ವರ್ಷ, ಅದೇ 2.5 ವರ್ಷ. ಉಳಿದಂತೆ ಬೇರೆ ರಾಶಿಯಲ್ಲಿ ಮಿಶ್ರ ಫಲ ಕೊಡ್ತಾನೆ ಅಂತ. ಅರ್ಧಷ್ಟಮ ಅಂತ ಇದೊಂದು ಇರ್ತಾರೆ. ಅರ್ಧಷ್ಟಮ ಅಂದ್ರೆ 4ನೇ ಸ್ಥಾನ, ಅಷ್ಟಮ ಅಂದ್ರೆ 8ನೇ ಸ್ಥಾನ. 8ನೇ ಸ್ಥಾನದಲ್ಲಿ ಅಶುಭ ಫಲ ಕೊಡ್ತಾನ. ಆದ್ರೆ ಸಾವು ಕೊಡಂಗಲ್ಲ. ಯಾಕೆಂದ್ರೆ ನಾನು ಆಗಲೇ ಹೇಳಿದ್ನಲ್ಲ, ಗುರುವಿಗೆ ಮತ್ತು ಶನಿಗೆ ಕಾರ್ಕೋ ಭಾವ ನಾಶ ಮೇಲೆ ಈಗ ಎಕ್ಸೆಪ್ಷನ್ ಇದಾವ. ಪುತ್ರ ಕಾರಕನಾದ ಗುರು ಪಂಚಮ ಸ್ಥಾನದಲ್ಲಿದ್ರೆ ಪುತ್ರ ನಷ್ಟ ಮಾಡಲ್ಲ. ಆಯುಷ್ಯ ಕಾರಕನಾದ ಶನಿ 8ನೇ ಸ್ಥಾನದಲ್ಲಿದ್ರೆ ಆಯುಷ್ಯ ನಷ್ಟ ಮಾಡಂಗ ಅಭಿವೃದ್ಧಿ ಮಾಡ್ತಾನೆ. ಆದ್ರೆ ಸ್ವಲ್ಪ ಏನಂದ್ರೆ ಕಷ್ಟ ಕೊಡ್ತಾನೆ ಅಂದ್ರೆ ಆಯುಷ್ಯನು ಕೊಡ್ತಾನೆ, ಒಳ್ಳೆ ಆಯುಷ್ಯ ಕೊಡ್ತಾನೆ. ಆಯುಷ್ಯ ಕಾರಲ್ಲ. ಅದ್ರಾಗ 8ನೇ ಶನಿಯಿಂದ ಅಷ್ಟು ದೋಷ ಮಾಡಲ್ಲ, ಸ್ವಲ್ಪ ಕಷ್ಟ. ಆಯ್ತು, ಉಳಿದಂತೆ ಪಂಚಮಿ ಶನಿ ಅಂದ್ರೆ 4ನೇ ಶನಿ ಮತ್ತು 5ನೇ ಶನಿ ಪಂಚಮಿ ಶನಿ ಅಂತ. 4ನೇ ಶನಿಯಿಂದ ಕೆಟ್ಟವ. ಈಗ 4ನೇ ಶನಿ ನಿಮ್ಗೆ ಯಾರಿಗಾರ ಬಂತು ಅಂತ ಇಟ್ಕೊಳ್ಳಿ, ನಿಮ್ ಮಕ್ಕಳಿಗೆ ಬಂತು ಅಂತ ಅವನು ವಿದ್ಯಾಭ್ಯಾಸ ನೋಡಿ ಗುರುಗಳೇ ನಮ್ ಮಗ ಎಷ್ಟು ಚೆನ್ನಾಗಿ ಓದ್ತಿದ್ದ, ಈಗ ಲೇಜಿ ಆಗಿಬಿಟ್ಟಾನಂತಾರ. ಯಾಕೆ ನಾವು ವಿದ್ಯಾಸ್ಥಾನದಲ್ಲಿ ಬಂದ್ಬಿಟ್ಟ ಇವನು. ಯಾರು? ಶನಿ. ಶನಿ ಅಂದ್ರೆ ಏನ? ಲೇಜಿನೆಸ್. ಶನಿ ಅಂದ್ರ ಸ್ಲೋ ಮೂವಿಂಗ್ ಪ್ಲಾನೆಟ್. ಹೌದಾ? ವಿದ್ಯಾಕ್ಕೆ ಏನಾಗುತ್ತೆ? ಹಿನ್ನಡೆ ಆಗುತ್ತೆ ಅಂತ. ಶನಿ 5ನೇ ಸ್ಥಾನದಲ್ಲಿ ಬಂದ್ರೆ ಏನ್ ಮಾಡ್ತಂದ್ರೆ, 5ನೇ ಸ್ಥಾನ ಪುಣ್ಯ ಸ್ಥಾನ ಅಲ್ಲ, ಜ್ಞಾನ ಸ್ಥಾನ ಅಲ್ಲ. ಬುದ್ಧಿ ಓಡಿಸಲಿ ಆರಾಮ್ ಮರಿಬಿಟ್ರೆ ಬಂತೇನು ಗೊತ್ತಾನೆ. ಏನು ಮಗ ಇರ್ತಾನ, ಏನ್ ಕೆಲಸ ಇಲ್ಲ ಏನೆಲ್ಲ ಅಂತ ಇರ್ತಾನೆ. 5ನೇ ಸ್ಥಾನ ಬುದ್ಧಿ ಸ್ಥಾನ ಅಲ್ಲ, ವಿವೇಕ ಸ್ಥಾನ ಅಲ್ಲ. ವಿವೇಕ ಮಂಕ ಆಯ್ತಂದ್ರೆ ಬಂತೇನು? ನಾನು ಬುದ್ಧಿ ಮಂಕ ಆಯ್ತು ಅಂತ ತಿಳ್ತೀವಿ ನೋಡಿ. ಯಾರೋ ಬೈದ್ ಮಾಡಿ ನೀನು ಬೈಕ್ ಬರಲ್ಲ ಅಂತ ಇವನು ಹೇಳ್ತಿರ್ತಾನ. ನನ್ನ ಬುದ್ಧಿನ ಮಂಕ ಆಗಿಬಿಡ್ತಿ ಅಂತ. ನಾವು ಮಂಕ ಆಯ್ತಂದ್ರೆ ಅಲ್ಲಿ ಶನಿ ಬಂದ ಅಂತ ಅವನಿಗೆ. ಮಂಕ ಶನಿ, ಪಂಕ ಶನಿ, ಮರಣ ಶನಿ ಅಂತ ಏನ್ ಹೇಳ್ತಾರೆ ಹಳ್ಳಿ ಭಾಷೆದಾಗ. ಈ ಟೈಪ್ ಪಂಗು ಶನಿ, ಮಂಕ ಶನಿ, ಮರಣ ಶನಿ ಅಂತ. ಅಂದ್ರೆ ಬಂಧುವಾಗ 2ನೇ ಮಗ. ಉಳಿದಂತೆ ಮಿಶ್ರ ಫಲಗಳನ್ನು ಕೊಡ್ತಾನೆ ಅಂತ. ಈಗ ಶನಿ ಗುರು ಆಯ್ತು. ಈಗ ರಾಹು ಕೇತುಗಳು 3, 6, 11ನೇ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾವೆ ಗೋಚಾರದಲ್ಲಿ. ಉಳಿದ ಸ್ಥಾನದಲ್ಲಿ ಅತ್ಯಂತ ಅಶುಭ ಫಲಗಳನ್ನು ಕೊಡ್ತಾರೆ. ಆಯ್ತಾ? ಇವು 4 ಗ್ರಹಗಳನ್ನ ಮೇಜರ್ ಆಗಿ ನೀವು ತಿಳ್ಕೋಬೇಕು. ವಿಚಾರಗಳಿರುವಾಗ ಸ್ವಲ್ಪ ನಿಮಗೆ ಮೈಂಡ್ ಇರಬೇಕು. ಏನ್ ಮೈಂಡ್ ಇರ್ಬೇಕಂತಂದ್ರ, ರಾಹುಂದೇಳಾಗ ರಾಹು ಗ್ರಹದ ಸ್ವಭಾವಗಳು ನಿಮ್ಗೆ ಗೊತ್ತಿರಬೇಕು. ರಾಹು ಅಂದ್ರ ಡ್ರಗ್ ಅಡಿಕ್ಟ್. ಯಾರಿಗೆ ರಾಹು ಗ್ರಹವು ಅಶುಭ ಸ್ಥಾನದಲ್ಲಿ ಸಂಚಾರ ಮಾಡ್ತಾನ, ದುಷ್ಟರ ಗೆಳೆತನ ಆಗುತ್ತ, ಡ್ರಗ್ ಅಡಿಕ್ಟ್ ಆಗ್ಬಿಡ್ತಾನ. ಅವನು ವಿನಾಕಾರಣ ಡ್ರಗ್ ಅಡಿಕ್ಟ್ ಆಗಿಬಿಡ್ತಾನ, ಕೆಟ್ಟವರ ಸಹಸವಾಗ್ತಾನ, ಡಿಸೈನ್ ಪರ್ಸನ್ ಆಗಿ ಬಿಡ್ತಾನ. ಮೋರ್ ಡಿಸೈರ್ ಇರುತ್ತೆ ಅವನಿಗೆ. ಆಸ್ತಿಯನ್ನು ಕಬಳಿಸ್ತಾನ, ಇನ್ನೊಬ್ಬರ ಆಸ್ತಿಯನ್ನು ಕಬಳಿಸ್ತಾನ ನೋಡಿ ಅವನು. ವಿಲ್ಲನ್ ಒಂದ್ ಅರ್ಥದಲ್ಲಿ ನಮ್ಮ ಪಿಕ್ಚರ್ ತಕ್ಕಂತ ವಿಲ್ಲನ್ ಅಂತ ತಿಳ್ಕೊಂಡ್ಬಿಡಿ ಅವನು ರಾವಣ ಅಂದ್ರ. ಮತ್ತೆ ಇನ್ನೊಬ್ಬರ ಆಸ್ತಿ ಕಬಳಿಸ್ತಾನ ಅಂತ ಅವನು ವಿಲ್ಲನ್, ಹೀರೋನ ಅವನು. ಮತ್ತೆ ವಿಲ್ಲನ್ ಅಂತ ತಿಳ್ಕೊಳ್ಳಿ ಅವನ. ಅವನ ಸ್ವಭಾವಗಳು ಈ ಟೈಪ್. ಈಗ ಕೇತು ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡ್ತಾನ. ಈಗ ಮೋಕ್ಷಕರಲ್ಲ ಆತ ಬಲಿಷ್ಠ ಇದ್ದ ಜನ್ಮಭೂಮಿಯಲ್ಲಿ ಅಂದ್ರ ಅವ್ರಿಗೆ ಗೋಚಾರ ರೀತಿ ಅಶುಭ ಸ್ಥಾನದಲ್ಲಿ ಆತ ಸಂಚಾರ ಮಾಡುವಾಗ ಆಧ್ಯಾತ್ಮಿಕವಾಗಿ ಲಾಭ ಆಗುತ್ತ. ಆತ ದುರ್ಬಲಿದ್ದಪ್ಪ ಅಂತಂದ್ರ ಕುಜನ ಸಂಭವವನ್ನು ಕೊಟ್ಬಿಡ್ತಾನಂತ. ಮಂಗಳ ನೀವೇನ ಹೇಳ್ತೀರಿ ಅದೇ ಫಲಗಳನ್ನ ಕೇತು ಹೇಳ್ಬೇಕು. ಹೌದು, ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳ್ತಾರ. ರಾಹು ಕೇತುಗಳು ಛಾಯಾಗ್ರಹಗಳಲ್ಲ, ಇದೆಲ್ಲ ನಿಮ್ಗೆ ಗೊತ್ತಿರ್ಲಿ. ನೀವು ನೋಡಿ ಅನೇಕ ತಪ್ಪುಗಳನ್ನ ನೀವು ಗ್ರಹಿಸ್ಬಿಟ್ಟಿದ್ದೀರಿ. ನೀವ್ ಹೇಳ್ತೀರಿ 5 ಗ್ರಂಥ ನಾ ಬರೆಸಿದ್ದೇನೆ ನಿಮಗ. ಯಾವ್ಯಾವ ಬೃಹತ್ ಜಾತಕಕ್ಕೆ ಹೋರಾಶಾಸ್ತ್ರ, ಪರಾಶರ ಹೋರಾಶಾಸ್ತ್ರ, ಜಾತಕ ಪಾರಿಜಾತ, ಸಾರಾವಳಿ. ಈ ಗ್ರಂಥದಲ್ಲಿ ಎಲ್ಲಾದ್ರೂ ಕಾಲ ಸರ್ಪ ಯೋಗ ಅನ್ನೋದು ಐತೆ ಮುಖ್ಯ ಬಂದು ನನಗೆ ಹೇಳಿ. ವರಾ ಮೀನಾಚಾರ್ಯನಂತ ದೊಡ್ಡ ಆಚಾರ್ಯ ಗ್ರಂಥದಲ್ಲಿ ಈ ಕಾಲ ಸರ್ಪ ಯೋಗದ ಬಗ್ಗೆ ಇಲ್ವೇ ಇಲ್ಲ. ನಾನು ಒಂದು ಕ್ಲಾಸ್ನಾಗ ಹೇಳಿದೆ, ನಮ್ಮ ಮನೆಯವರೆಲ್ಲ ನೋಡಿ ಮಾಡಿದ್ರು. ಅವಾಗ ಹೇಳಿದೆ
ಪುನಃ ಒಬ್ಬವನು ಜ್ಯೋತಿಷ್ ಏನ್ ಮಾಡ್ಬಿಟ್ಟ, ಎಲ್ಲಾ ಗ್ರಹಗಳು ರಾಹು ಮತ್ತು ಕೇತುಗಳ ಮಧ್ಯದಲ್ಲಿದ್ದಾಗ ಏನ್ ಫಲಗಳಾಗುತ್ತಾ ಅಂತ ಹೇಳ್ಕೊಂತ ಹೋಗ್ತಾನಂತ. ಹೇಳ್ಕೊಂತ ಹೋದಾಗ ಮತ್ತೆ ಅದಕ್ಕೊಂದು ಹೆಸರು ಇಟ್ಟು ಬಿಡ್ತಾನ, ಕಾಲಸರ್ಪ ದೋಷ ಅಂತ. ಅದು ಇವತ್ತಿನ ದಿವಸ ಏನಾಗ್ಬಿಡುತ್ತೆ, ಅಷ್ಟು ಪ್ರಚಾರ, ಅದನ್ನ ಯೋಗನ ಅಂತಾರ, ದೋಷನ ಅಂತಾರ. ಅದು ಇರಲಿಲ್ಲಲ್ಲ ಪ್ರಮಾಣ ಆಕಾರ ಗ್ರಂಥಗಳಲ್ಲಿ ಇಲ್ವಲ್ರಿ. ತೋರ್ಸ್ರಿ, ಯಾವ ಗ್ರಂಥದಾಗ ಐತಿ ತೋರ್ಸ್ರಪ್ಪ, ನನ್ ತಗೊಂಬನ್ನಿ ತೋರ್ಸಿ. ಪ್ರಮಾಣ ಆಕಾರ ಗ್ರಂಥದಲ್ಲಿ ಇದ್ದಿದ್ದು ಸರಿನಾ, ಅಥವಾ ಇವತ್ತು ಯಾವನ ಬರ್ಕಂದ ಗ್ರಂಥ ಅಂದ್ರೆ ಅದು ಸರಿನಾ? ಹೇಳಿ, ನೀವ ಹೇಳಿ. ಪ್ರಮಾಣ ಆಕಾರ ಗ್ರಂಥದಲ್ಲಿ